ಎಲ್ಲರಿಗೂ ನಮಸ್ಕಾರ. ಕನ್ನಡತಿ ಶಿಲ್ಪ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ತರಗತಿಯಲ್ಲಿ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಈ ಒಂದು ತರಗತಿ ಮುಂದೆ ಬರುವಂತಹ HSTR, GPSTR ಹಾಗೂ ಎಲ್ಲ ರೀತಿಯ ಗ್ರೂಪ್ ಸಿ ಪರೀಕ್ಷೆಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇಂದಿನ ಈ ತರಗತಿಯ ಮೊದಲ ಪ್ರಶ್ನೆ ನೋಡೋದಾದ್ರೆ, ಪಟ್ಟಿ 1 ಮತ್ತು ಪಟ್ಟಿ 2 ಸರಿ ಹೊಂದಿಸಿ ಹಾಗೂ ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಸರಿ ಉತ್ತರವನ್ನ ಆಯ್ಕೆ ಮಾಡಿ. ಇತ್ತೀಚಿನ ದಿನಮಾನಗಳಲ್ಲಿ ಬರುವಂತಹ ಪ್ರಶ್ನೆಗಳ ಸರಣಿ ಇದೇ ರೀತಿ ಆಗಿರುತ್ತೆ ಅಂತಲೇ ಹೇಳ್ಬೋದು. ಪಟ್ಟಿ 1 ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, 2 ಮೂಲಭೂತ ಹಕ್ಕುಗಳು, 3 ಮೂಲಭೂತ ಕರ್ತವ್ಯಗಳು, 4 5ನೇ ಅನುಸೂಚಿ. ಇನ್ನು ಪಟ್ಟಿ 2 ಅನುಸೂಚಿತ ಪ್ರದೇಶಗಳು, ಏಕರೂಪದ ಸಿವಿಲ್ ಸಂಹಿತೆ, ಅಸ್ಪೃಶ್ಯತೆಯ ನಿರ್ಮೂಲನ, ರಾಷ್ಟ್ರಧ್ವಜಕ್ಕೆ ಗೌರವ. ಹಾಗಾದ್ರೆ ಈ ಪ್ರಶ್ನೆಗೆ ಸರಿ ಉತ್ತರ ನೋಡ್ತಾ ಹೋಗೋಣ. ಮೊದಲನೇದಾಗಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ಸರಿ ಹೊಂದುವಂತಹ ಆನ್ಸರ್ ಏಕರೂಪದ ಸಿವಿಲ್ ಸಂಹಿತೆ. ಇನ್ನು ಮೂಲಭೂತ ಹಕ್ಕುಗಳು ಅಸ್ಪೃಶ್ಯತಾ ನಿರ್ಮೂಲನ, ಮೂಲಭೂತ ಕರ್ತವ್ಯಗಳು ರಾಷ್ಟ್ರಧ್ವಜಕ್ಕೆ ಗೌರವ ನೀಡುವುದು, ಹಾಗೂ 5ನೇ ಅನುಸೂಚಿ ಇದು ಅನುಸೂಚಿತ ಪ್ರದೇಶಗಳು. 1ಕ್ಕೆ 2ನೇ ಆಪ್ಷನ್ ಸರಿಯಾಗಿದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಸರಿಯಾದ ಉತ್ತರವಾಗಿದೆ. 2, 3, 4, 1. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಏಕರೂಪದ ಸಿವಿಲ್ ಸಂಹಿತೆ, ಮೂಲಭೂತ ಹಕ್ಕುಗಳು, ಅಸ್ಪೃಶ್ಯತೆ ನಿರ್ಮೂಲನ, ಮೂಲಭೂತ ಕರ್ತವ್ಯಗಳು, ರಾಷ್ಟ್ರಧ್ವಜಕ್ಕೆ ಗೌರವ, 5ನೇ ಅನುಸೂಚಿ ಅನುಸೂಚಿತ ಪ್ರದೇಶಗಳು. ಇದು ಈ ಪ್ರಶ್ನೆಗೆ ಸರಿಯಾದ ಉತ್ತರವಾಗಿದೆ. ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿದ್ದಾರೆ ಅಂದ್ರೆ ಇದ್ರದ್ದು ಏನಾದ್ರೂ ಒಂದು ಉದ್ದೇಶ ಇರಲೇಬೇಕು. ಹಾಗಾಗಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಮೇನ್ ಉದ್ದೇಶ ಏನಾಗಿದೆ ಅಂದ್ರೆ ಕಲ್ಯಾಣ ರಾಜ್ಯ ಮತ್ತು ಸುಖಿ ರಾಜ್ಯವನ್ನ ಸ್ಥಾಪಿಸುವುದು ಆಗಿದೆ. ಇದು ಕೂಡ ಪ್ರಶ್ನೆ ಬಂದಿದೆ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಪ್ರಮುಖ ಉದ್ದೇಶವೇನು ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಪ್ರಮುಖ ಉದ್ದೇಶ ಏನು ಅಂದ್ರೆ ಕಲ್ಯಾಣ ರಾಜ್ಯ ಮತ್ತು ಸುಖಿ ರಾಜ್ಯವನ್ನ ಸ್ಥಾಪಿಸುವುದು ರಾಜ್ಯ ನೀತಿ ನಿರ್ದೇಶಕ ತತ್ವದ ಪ್ರಮುಖ ಉದ್ದೇಶವಾಗಿದೆ ಅಂತಾನೆ ಹೇಳ್ಬೋದು. ಇದರ ಜೊತೆಗೆ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ನಾವು ಸಂವಿಧಾನದ ಎಷ್ಟನೇ ಭಾಗದಲ್ಲಿ ನೋಡ್ಬೋದು ಅಂದ್ರೆ ಸಂವಿಧಾನದ 4ನೇ ಭಾಗದಲ್ಲಿ ನಾವು ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ನೋಡ್ಬೋದು. ಹಾಗಾದ್ರೆ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಯಾವ ದೇಶದಿಂದ ಎರವಲಾಗಿ ಪಡೆದುಕೊಂಡಿದ್ದಾರೆ? ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಐರಿಸ್ ಅಥವಾ ಐರ್ಲ್ಯಾಂಡ್ ದೇಶದಿಂದ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ನಮ್ಮ ಭಾರತದ ಸಂವಿಧಾನದಲ್ಲಿ ಎರವಲಾಗಿ ಪಡೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಸಂವಿಧಾನದ ಎಷ್ಟನೇ ವಿಧಿಯಲ್ಲಿ ನಾವು ನೋಡ್ಬೋದು ಅಂದ್ರೆ 36ರಿಂದ 51ನೇ ವಿಧಿವರೆಗೂ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ನಾವು ನೋಡಬಹುದಾಗಿದೆ. ರಾಜ್ಯ ನೀತಿ ನಿರ್ದೇಶಕ ತತ್ವದ ಬಗ್ಗೆ ನಿಮಗೆ ಕ್ಲಿಯರ್ ಆಯ್ತು ಅನ್ಕೋತೀನಿ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಸಂವಿಧಾನದ 4ನೇ ಭಾಗದಲ್ಲಿ ನೋಡ್ಬೋದು. ಇದು ಐರಿಸ್ ಅಥವಾ ಐರ್ಲ್ಯಾಂಡ್ ದೇಶದಿಂದ ಎರವಲಾಗಿ ನಮ್ಮ ಭಾರತದ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ಇದು 36ನೇ ವಿಧಿಯಿಂದ 51ನೇ ವಿಧಿವರೆಗೂ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ನಾವು ಸಂವಿಧಾನದ ವಿಧಿಗಳಲ್ಲಿ ನೋಡಬಹುದಾಗಿದೆ. ಹಾಗೂ ಈ ರಾಜ್ಯ ನೀತಿ ನಿರ್ದೇಶಕ ತತ್ವದ ಪ್ರಮುಖ ಉದ್ದೇಶ ಏನು ಅಂದ್ರೆ ಸುಖಿ ರಾಜ್ಯವನ್ನ ಏರ್ಪಡಿಸುವುದು ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ರಾಜ್ಯ ನೀತಿ ನಿರ್ದೇಶಕ ತತ್ವದ 44ನೇ ವಿಧಿ ಎದರ ಕುರಿತು ಹೇಳುತ್ತದೆ ಅಂದ್ರೆ ಏಕರೂಪ ಸಂಹಿತೆಯ ಸಿವಿಲ್ ಕೋಡ್ ಬಗ್ಗೆ ಹೇಳುತ್ತೆ. ಇಲ್ಲಿದೆ ನೋಡಿ ಪ್ರಶ್ನೆಯಲ್ಲಿ ಏಕರೂಪ ಸಿವಿಲ್ ಸಂಹಿತೆ ಅಂತೇಳಿ. ರಾಜ್ಯ ನೀತಿ ನಿರ್ದೇಶಕ ತತ್ವದ 44ನೇ ವಿಧಿಯಲ್ಲಿ ಏಕರೂಪ ಸಂಹಿತೆಯ ಸಿವಿಲ್ ಕೋಡ್ಗೆ ಅವಕಾಶ ಕಲ್ಪಿಸಲಾಗಿದೆ ಅಂತಾನೆ ಹೇಳ್ಬೋದು. ಇದು ರಾಜ್ಯ ನೀತಿ ನಿರ್ದೇಶಕ ತತ್ವದ ಬಗ್ಗೆ ಆಯ್ತು. ಇದನ್ನ ಹೊರತುಪಡಿಸಿ ಇನ್ನು ಮೂಲಭೂತ ಹಕ್ಕುಗಳನ್ನ ಸಂವಿಧಾನದ ಯಾವ ಭಾಗದಲ್ಲಿ ನೋಡ್ಬೋದು ಅಂದ್ರೆ 3ನೇ ಭಾಗದಲ್ಲಿ ನೋಡ್ಬೋದು. ಈ ಮೂಲಭೂತ ಹಕ್ಕುಗಳನ್ನ ಸಂವಿಧಾನದ ಭಾಗ 3ರಲ್ಲಿ ನೋಡ್ಬೋದು. ಹಾಗಾದ್ರೆ ಎಷ್ಟನೇ ವಿಧಿಯಲ್ಲಿ ನಾವು ಈ ಮೂಲಭೂತ ಹಕ್ಕುಗಳನ್ನ ನೋಡ್ಬೋದು ಅಂದ್ರೆ 12ನೇ ವಿಧಿಯಿಂದ 32ನೇ ವಿಧಿವರೆಗೂ ನಾವು ಈ ಮೂಲಭೂತ ಹಕ್ಕುಗಳನ್ನ ನಮ್ಮ ಸಂವಿಧಾನದಲ್ಲಿ ನೋಡಬಹುದಾಗಿದೆ.
ಈ ಮೂಲಭೂತ ಹಕ್ಕುಗಳನ್ನ ನಾವು ಯಾವ ದೇಶದಿಂದ ಎರವಲಾಗಿ ಪಡೆದುಕೊಂಡಿದ್ದೇವೆ ಅಂದ್ರೆ ಈ ಮೂಲಭೂತ ಹಕ್ಕುಗಳನ್ನ ನಾವು ಅಮೆರಿಕ ದೇಶದಿಂದ ಎರವಲಾಗಿ ಪಡೆದುಕೊಂಡಿದ್ದೇವೆ ಅಂತಾನೆ ಹೇಳ್ಬೋದು. ಸೊ ಮೂಲಭೂತ ಹಕ್ಕುಗಳು ಭಾಗ ಎಷ್ಟು ಅಂದ್ರೆ 3, ವಿಧಿ ಎಷ್ಟು ಅಂದ್ರೆ 12ರಿಂದ 32ನೇ ವಿಧಿ. ಇನ್ನು ಈ ಮೂಲಭೂತ ಹಕ್ಕುಗಳನ್ನ ಯಾವ ದೇಶದಿಂದ ಎರವಲಾಗಿ ಪಡೆದುಕೊಂಡಿದ್ದೇವೆ ಅಂದ್ರೆ ಅಮೆರಿಕ ದೇಶದಿಂದ ಎರವಲಾಗಿ ಪಡೆದುಕೊಂಡಿದ್ದೇವೆ ಅಂತಾನೆ ಹೇಳ್ಬೋದು. ಈ ಮೂಲಭೂತ ಹಕ್ಕುಗಳಲ್ಲೇ ಬರುವಂತಹ 17ನೇ ವಿಧಿ 17ನೇ ವಿಧಿ ಯಾವುದರ ಕುರಿತು ತಿಳಿಸುತ್ತದೆ ಅಂದ್ರೆ ಅಸ್ಪೃಶ್ಯತೆಯ ಕುರಿತು ತಿಳಿಸುತ್ತದೆ. ಸೊ ಇಲ್ಲಿ ನೋಡ್ಬೋದು ಆಪ್ಷನ್ 3 ಅಸ್ಪೃಶ್ಯತೆಯ ನಿರ್ಮೂಲನೆ. ಸೊ ಸಂವಿಧಾನದ ಮೂಲಭೂತ ಹಕ್ಕುಗಳಲ್ಲಿ 17ನೇ ವಿಧಿ ಅಸ್ಪೃಶ್ಯತೆಯ ನಿರ್ಮೂಲನೆ ಬಗ್ಗೆ ತಿಳಿಸುತ್ತದೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಆದ ಪ್ರಶ್ನೆಯಾಗಿದೆ ಅಂತಾನೆ ಹೇಳ್ಬೋದು. ಸೊ ಇದು ಮೂಲಭೂತ ಹಕ್ಕುಗಳ ಕುರಿತಾಯ್ತು. ಇನ್ನು ಮೂಲಭೂತ ಕರ್ತವ್ಯಗಳ ಬಗ್ಗೆ ನೋಡೋದಾದ್ರೆ ಮೂಲಭೂತ ಕರ್ತವ್ಯಗಳ ಬಗ್ಗೆ ನೋಡೋದಾದ್ರೆ ಸಂವಿಧಾನದ 4A ಎಷ್ಟು ಎ 4A ಭಾಗದಲ್ಲಿ ಈ ಮೂಲಭೂತ ಕರ್ತವ್ಯಗಳನ್ನ ನೋಡ್ಬೋದು. ಮೂಲಭೂತ ಹಕ್ಕುಗಳನ್ನ 3ನೇ ಭಾಗದಲ್ಲಿ ನೋಡ್ಬೋದು. ಮೂಲಭೂತ ಕರ್ತವ್ಯಗಳನ್ನ 4A ಭಾಗದಲ್ಲಿ ನೋಡ್ಬೋದು. ಸೊ ಮೂಲಭೂತ ಕರ್ತವ್ಯಗಳನ್ನ ನಾವು ಸಂವಿಧಾನದ 4ನೇ ಭಾಗದ 51A ವಿಧಿಯಲ್ಲಿ ನಾವು ಈ ಮೂಲಭೂತ ಕರ್ತವ್ಯಗಳ ಬಗ್ಗೆ ತಿಳಿಸಲಾಗಿದೆ ಅಂತಾನೆ ಹೇಳ್ಬೋದು. ಈ ಮೂಲಭೂತ ಕರ್ತವ್ಯಗಳನ್ನ ನಾವು ಯಾವ ದೇಶದಿಂದ ಎರವಲಾಗಿ ಪಡೆದುಕೊಂಡಿದ್ದೀವಿ ಅಂದ್ರೆ ರಷ್ಯಾ ದೇಶದಿಂದ ಎರವಲಾಗಿ ಪಡೆದುಕೊಳ್ಳಲಾಗಿದೆ ಅಂತಾನೆ ಹೇಳ್ಬೋದು. ಸಂವಿಧಾನವು ಭಾರತದ ಪ್ರಜೆಗೆ ಒಟ್ಟು ಎಷ್ಟು ಮೂಲಭೂತ ಕರ್ತವ್ಯಗಳನ್ನ ನೀಡಿದೆ ಅಂದ್ರೆ ಒಟ್ಟು 11 ಮೂಲಭೂತ ಕರ್ತವ್ಯಗಳನ್ನ ನಮ್ಮ ಭಾರತದ ಪ್ರಜೆಗೆ ಈ ಸಂವಿಧಾನ ನೀಡಿದೆ ಅಂತಾನೆ ಹೇಳ್ಬೋದು. ಅದರಲ್ಲಿ ಪ್ರಮುಖವಾದ ಕರ್ತವ್ಯ ಯಾವುದು ಅಂದ್ರೆ ರಾಷ್ಟ್ರ ಧ್ವಜಕ್ಕೆ ಗೌರವ ನೀಡುವುದು. ಸೊ ನಮ್ಮ ಭಾರತದಲ್ಲಿ ಭಾರತೀಯರಾದ ನಾವೆಲ್ಲರೂ ನಮ್ಮ ಮೂಲಭೂತ ಕರ್ತವ್ಯಗಳಲ್ಲಿ ಮೊಟ್ಟ ಮೊದಲ ಮೂಲಭೂತ ಕರ್ತವ್ಯ ಯಾವುದು ಅಂದ್ರೆ ರಾಷ್ಟ್ರ ಧ್ವಜಕ್ಕೆ ಗೌರವ ನೀಡುವುದು. ಸೊ ಇದು ಎಲ್ಲ ಪ್ರಜೆಗಳ ಕರ್ತವ್ಯವಾಗಿದೆ ಅಂತಾನೆ ಹೇಳ್ಬೋದು. ಸೊ ರಾಜನೀತಿ ನಿರ್ದೇಶಕ ತತ್ವಗಳ ಕುರಿತಾಯ್ತು, ಮೂಲಭೂತ ಹಕ್ಕುಗಳಾಯ್ತು, ಮೂಲಭೂತ ಕರ್ತವ್ಯಗಳಾಯ್ತು. ಇನ್ನು 5ನೇ ಅನುಸೂಚಿ ಬಗ್ಗೆ ನೋಡೋದಾದ್ರೆ ಭಾರತದ ಸಂವಿಧಾನವು ಪ್ರಸ್ತುತವಾಗಿ ಒಟ್ಟು 12 ಅನುಸೂಚಿಗಳನ್ನ ಒಳಗೊಂಡಿದೆ ಅಂತಾನೆ ಹೇಳ್ಬೋದು. ನಮ್ಮ ಭಾರತದ ಸಂವಿಧಾನವು ಪ್ರಸ್ತುತವಾಗಿ 12 ಅನುಸೂಚಿಗಳನ್ನ ಒಳಗೊಂಡಿತ್ತು. ಮುಂಚೆ ಎಷ್ಟಿತ್ತು ಅಂದ್ರೆ 8 ಅನುಸೂಚಿಗಳಿದ್ದು ಪ್ರಸ್ತುತ 12 ಅನುಸೂಚಿಗಳನ್ನ ಒಳಗೊಂಡಿದೆ ಅಂತಾನೆ ಹೇಳ್ಬೋದು. 5ನೇ ಅನುಸೂಚಿ ಅನುಸೂಚಿತ ಪ್ರದೇಶ ಮತ್ತು ಬುಡಕಟ್ಟು ಪ್ರದೇಶಗಳ ಕುರಿತು ಹೇಳುತ್ತದೆ ಅಂತಾನೆ ಹೇಳ್ಬೋದು. ಪ್ರತಿಪಾದನೆ ಮತ್ತು ಕಾರಣಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಇದು ಆಗಿದೆ. ಪ್ರತಿಪಾದನೆ ಏನಿದೆ ಅಂದ್ರೆ ಆಸ್ಟ್ರೇಲಿಯಾ, ದಕ್ಷಿಣ ಆಫ್ರಿಕಾ, ಭಾರತ ಉಪಖಂಡ ಮತ್ತು ವೆಸ್ಟ್ ಇಂಡೀಸ್ಗಳಲ್ಲಿ ಕ್ರಿಕೆಟ್ ಬಹಳ ಜನಪ್ರಿಯವಾಗಿದೆ. ಇನ್ನು ಕಾರಣ ನೋಡೋದಾದ್ರೆ ಬ್ರಿಟಿಷ್ ವಸಾಹತು ನೆಲೆಸುವಿಕೆಯ ಮೂಲಕ ಈ ದೇಶಗಳಿಗೆ ಕ್ರಿಕೆಟ್ ಹಬ್ಬಿತು. ಆಪ್ಷನ್ ನೋಡೋದಾದ್ರೆ ಆಪ್ಷನ್ 1 A ಮತ್ತು R ಸರಿ ಇವೆ ಹಾಗೂ ಎಗೆ R ಸರಿಯಾದ ಕಾರಣವಾಗಿದೆ. ಆಪ್ಷನ್ 2 A ಮತ್ತು R ಎರಡೂ ಸರಿ ಇವೆ ಆದರೆ ಎಗೆ R ಸರಿಯಾದ ಕಾರಣವಲ್ಲ. ಆಪ್ಷನ್ 3 A ಸರಿ ಇದೆ, R ತಪ್ಪಾಗಿದೆ. ಆಪ್ಷನ್ 4 A ತಪ್ಪಾಗಿದೆ, R ಸರಿ ಇದೆ. ಸೊ ಇದೇ ರೀತಿನೇ ಪ್ರಶ್ನೆಗಳು ಬರ್ತವೆ ಫ್ರೆಂಡ್ಸ್. ಹಾಗಾಗಿ ಇಂತಹ ಪ್ರಶ್ನೆಗಳನ್ನ ನೆಗ್ಲೆಕ್ಟ್ ಮಾಡಬೇಡಿ, ಚೆನ್ನಾಗಿ ಓದಿ ಅರ್ಥೈಸಿಕೊಳ್ಳಿ ಅಂತಾನೆ ಹೇಳ್ಬೋದು. ಸೊ ಪ್ರಶ್ನೆ ಏನಿದೆ ಅಂದ್ರೆ ಆಸ್ಟ್ರೇಲಿಯಾ, ದಕ್ಷಿಣ ಆಫ್ರಿಕಾ, ಭಾರತ ಉಪಖಂಡ ಮತ್ತು ವೆಸ್ಟ್ ಇಂಡೀಸ್ಗಳಲ್ಲಿ ಕ್ರಿಕೆಟ್ ಬಹಳ ಜನಪ್ರಿಯವಾಗಿದೆ. ಸೊ ಈ ಪ್ರತಿಪಾದನೆ ಸರಿಯಾಗಿದೆ ಅಂತಾನೆ ಹೇಳ್ಬೋದು. ಕಾರಣ ನೋಡೋದಾದ್ರೆ ಬ್ರಿಟಿಷ್ ವಸಾಹತು ನೆಲೆಸುವಿಕೆಯ ಮೂಲಕ ಈ ದೇಶಗಳಿಗೆ ಕ್ರಿಕೆಟ್ ಹಬ್ಬಿತು ಅಂತಾನೆ ಹೇಳ್ಬೋದು. ಸೊ ಕಾರಣನೂ ಕೂಡ ಸರಿಯಾಗಿದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಎ ಮತ್ತು R ಸರಿ ಇವೆ ಹಾಗೂ ಎಗೆ R ಸರಿಯಾದ ಕಾರಣವಾಗಿದೆ. ಸೊ ಎ ಪ್ರಶ್ನೆ ಆದ್ರೆ ಅದಕ್ಕೆ ಕಾರಣ ಕೊಟ್ಟಂತಹ ಕಾರಣ ಕೂಡ ಸರಿಯಾಗಿದೆ. ಕಾರಣ ಯಾಕೆ ಸರಿಯಾಗಿದೆ ಅಂದ್ರೆ ಆಸ್ಟ್ರೇಲಿಯಾವು ಬ್ರಿಟಿಷ್ ವಸಾಹತುವಿಕೆಯ ಆಳ್ವಿಕೆಗೆ ಒಳಪಟ್ಟಿತ್ತು. ದಕ್ಷಿಣ ಆಫ್ರಿಕಾವೂ ಕೂಡ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿತ್ತು ಅಂತಾನೆ ಹೇಳ್ಬೋದು.
ಭಾರತವು ಬ್ರಿಟಿಷರ ವಸಾಹತುವಿಕೆಗೆ ಒಳಪಟ್ಟಿತ್ತು. ವೆಸ್ಟ್ ಇಂಡೀಸ್ ದೇಶವೂ ಕೂಡ ಬ್ರಿಟಿಷರ ವಸಾಹತುವಿಗೆ ಒಳಪಟ್ಟಿತ್ತು. ಆದ ಕಾರಣ ಕ್ರಿಕೆಟ್ ಜನಪ್ರಿಯವಾಯಿತು ಅಂತಾನೆ ಹೇಳ್ಬೋದು. ಹಾಗಾಗಿ ಎ ಮತ್ತು ಆರ್ ಸರಿ ಇವೆ ಹಾಗೂ ಎಗೆ ಆರ್ ಸರಿಯಾದ ಕಾರಣವಾಗಿದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ, ಮೂರನೇ ಪ್ರಶ್ನೆ, ರೆಫ್ರಿಜರೇಟರ್ ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತದೆ? ಆಪ್ಷನ್ ನೋಡೋದಾದ್ರೆ ಉಷ್ಣಬಲ ಕ್ರಿಯಾಶಾಸ್ತ್ರದ 1ನೇ ನಿಯಮದಂತೆ, ಉಷ್ಣಬಲ ಕ್ರಿಯಾಶಾಸ್ತ್ರದ 2ನೇ ನಿಯಮದಂತೆ, ಜೌಲ್ಸ್ನ ನಿಯಮದಂತೆ, ಕೂಲಂಬ್ನ ನಿಯಮದಂತೆ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ನೋಡೋದಾದ್ರೆ ಆಪ್ಷನ್ 2 ಉಷ್ಣಬಲ ಕ್ರಿಯಾಶಾಸ್ತ್ರದ 2ನೇ ನಿಯಮದಂತೆ. ಈ ರೆಫ್ರಿಜರೇಟರ್ ಉಷ್ಣಬಲ ಕ್ರಿಯಾಶಾಸ್ತ್ರದ 2ನೇ ನಿಯಮದ ತತ್ವದ ಮೇಲೆ ಕೆಲಸ ಮಾಡುತ್ತದೆ ಅಂತಾನೆ ಹೇಳ್ಬೋದು. ಸೊ ಇದನ್ನು ಕೂಡ ಇಂಪಾರ್ಟೆಂಟ್ ಆದ ಪ್ರಶ್ನೆ ಆಗಿದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ, 4ನೇ ಪ್ರಶ್ನೆ, ಟಿವಿ ಸಂವಹನದಲ್ಲಿ ಡ್ಯಾಶ್ ಒಳ್ಳೆಯದು? ಆಪ್ಷನ್ ನೋಡೋದಾದ್ರೆ ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್, ಫ್ರೀಕ್ವೆನ್ಸಿ ಮಾಡ್ಯುಲೇಷನ್, ಫೇಸ್ ಮಾಡ್ಯುಲೇಷನ್, ತರಂಗಾಂತರ ಮಾಡ್ಯುಲೇಷನ್. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಯಾವುದು ಅಂದ್ರೆ ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್. ಸೊ ಈ ಟಿವಿ ಎಂಬ ಸಂವಹನದಲ್ಲಿ ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ಇದ್ರೆ ಒಳ್ಳೆಯದು ಅಂತಾನೆ ಹೇಳ್ಬೋದು. ಈ ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ಇಂದ ಟಿವಿಯನ್ನ ಸುರಕ್ಷಿತವಾಗಿಡಲು ಸಾಧ್ಯವಾಗಿದೆ. ಹಾಗಾಗಿ ಟಿವಿ ಸಂವಹನದಲ್ಲಿ ಈ ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ಇದ್ರೆ ಟಿವಿಗೆ ಒಳ್ಳೆಯದು ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ, ಕ್ಲೋರೋಫಿಲ್ ನಲ್ಲಿರುವ ಲೋಹ ಯಾವುದು? ಕ್ಲೋರೋಫಿಲ್ ನಲ್ಲಿರುವಂತಹ ಲೋಹ ಯಾವುದು? ಕಬ್ಬಿಣ, ತಾಮ್ರ, ಮ್ಯಾಗ್ನೀಸಿಯಂ, ಜಿಂಕ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಮ್ಯಾಗ್ನೀಸಿಯಂ. ಕ್ಲೋರೋಫಿಲ್ ನಲ್ಲಿರುವಂತಹ ಲೋಹ ಯಾವುದು ಅಂದ್ರೆ ಮ್ಯಾಗ್ನೀಸಿಯಂ. ಕ್ಲೋರೋಫಿಲ್ ನಲ್ಲಿರುವಂತಹ ಲೋಹ ಯಾವುದು ಅಂದ್ರೆ ಮ್ಯಾಗ್ನೀಸಿಯಂ. 6ನೇ ಪ್ರಶ್ನೆ, ಭಾರತೀಯ ಅಡುಗೆಗಳಲ್ಲಿ ಬಳಸಲಾಗುವ ಮೆಣಸಿನಕಾಯಿಯ ಖಾರಕ್ಕೆ ಅವುಗಳಲ್ಲಿರುವ ಕ್ಯಾಪ್ಸಸಿನಾಯ್ಡ್ಗಳು ಎಂಬ ವಸ್ತು ಇರುವುದು ಕಾರಣ. ಸೊ ಈ ಕ್ಯಾಪ್ಸಸಿನಾಯ್ಡ್ಗಳು ಮೆಣಸಿನಕಾಯಿಯ ಯಾವ ನಿರ್ದಿಷ್ಟ ಭಾಗದಲ್ಲಿರುತ್ತದೆ ಅನ್ನೋದು ಪ್ರಶ್ನೆ ಇದೆ. ಸೊ ಇದೇ ರೀತಿನೇ ಪ್ರಶ್ನೆ ಬರ್ತವೆ ಫ್ರೆಂಡ್ಸ್. ಸೊ ಮೆಣಸಿನಕಾಯಿಯಲ್ಲಿರುವಂತಹ ಕ್ಯಾಪ್ಸಸಿನಾಯ್ಡ್ ಎಂಬ ವಸ್ತು ಮೆಣಸಿನಕಾಯಿಯ ಯಾವ ನಿರ್ದಿಷ್ಟ ಭಾಗದಲ್ಲಿ ಕಂಡು ಬರುತ್ತದೆ ಅನ್ನೋದು ಪ್ರಶ್ನೆ ಇದೆ. ಸೊ ಆಪ್ಷನ್ ನೋಡೋದಾದ್ರೆ ಬೀಜಗಳಲ್ಲಿ, ಕಾಂಡದಲ್ಲಿ, ಹೊರಗಿನ ಪೊರೆಯಲ್ಲಿ, ಒಳಗಿನ ಪೊರೆಯಲ್ಲಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಒಳಗಿನ ಪೊರೆಯಲ್ಲಿ. ಸೊ ಭಾರತೀಯ ಅಡುಗೆಗಳಲ್ಲಿ ಬಳಸಲಾಗುವಂತಹ ಮೆಣಸಿನಕಾಯಿಯ ಖಾರಕ್ಕೆ ಅವುಗಳಲ್ಲಿರುವಂತಹ ಕ್ಯಾಪ್ಸಸಿನಾಯ್ಡ್ಗಳು ಎಂಬ ವಸ್ತು ಇರುವುದು ಕಾರಣ. ಸೊ ಈ ಕ್ಯಾಪ್ಸಸಿನಾಯ್ಡ್ಗಳ ಮೆಣಸಿನಕಾಯಿಯ ಯಾವ ಭಾಗದಲ್ಲಿ, ಯಾವ ನಿರ್ದಿಷ್ಟ ಭಾಗದಲ್ಲಿ ಕಂಡು ಬರುತ್ತದೆ ಅಂದ್ರೆ ಒಳಗಿನ ಪೊರೆಯಲ್ಲಿ ಈ ಕ್ಯಾಪ್ಸಸಿನಾಯ್ಡ್ಗಳು ಎಂಬ ವಸ್ತು ಇರುವುದು ಕಂಡು ಬರುತ್ತದೆ ಅಂತಾನೆ ಹೇಳ್ಬೋದು. ಸೊ ಇದಾಗಿತ್ತು ಇಂದಿನ ತರಗತಿ. ಸೊ ಈ ತರಗತಿ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಕಮೆಂಟ್ಗಳ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಬಹುದು ಅಂತಾನೆ ಹೇಳ್ಬೋದು. ಸೊ ಈ ತರಗತಿ ಇಷ್ಟವಾಗಿತ್ತು ಅಂದ್ರೆ, ಮುಂದಿನ ತರಗತಿ ಬೇಕಾಗಿತ್ತು ಅಂದ್ರೆ ಸೊ ಕಮೆಂಟ್ಗಳ ಮೂಲಕ ತಿಳಿಸ್ತಾ ಹೋಗಿ. ಹಾಗೂ ಈ ತರಗತಿ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ಅದರ ಜೊತೆಗೆ ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನೋಡ್ತಾ ಇದ್ದೀರೋ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಈ ತರಗತಿ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿಯವರೆಗೂ ಈ ತರಗತಿಯನ್ನ ವೀಕ್ಷಣೆ ಮಾಡಿದ ತಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.